ನಮಸ್ಕಾರ ಪ್ರೀತಿಯ ಮಿತ್ರರ ಮಿತ್ರ ವೀಕ್ಷಕರೇ, ಮನುಷ್ಯನ ಜನ್ಮ ಬಹಳ ಮಹತ್ತರವಾದಂಥ ಜನ್ಮ. ಈ ಒಂದು ಜನ್ಮದಲ್ಲಿ ನಾವೇನನ್ನು ಮಾಡ್ತೀವೋ ಆ ಪುಣ್ಯ ಕಾರ್ಯ ನಮ್ಮ ಜೀವನದಲ್ಲೂ ಸಹ ಉಳಿಯುತ್ತೆ, ಕೊನೆ ತನಕ ಹೆಸರು ಬರುವಂಗೆ ಮಾಡುತ್ತೆ. ಮನುಷ್ಯ ಹುಟ್ಟು, ಯೌವನ ಮತ್ತು ಸಾವು, ಈ ನಡುವೆ ನಾವು ಮಾಡುವಂಥ ಕೆಲಸಗಳು ಪರಿಪೂರ್ಣವಾಗಿರಬೇಕಷ್ಟೆ. ಸ್ನೇಹಿತರೆ, ನಾವು ಜೀವನದಲ್ಲಿ ಯಾವಾಗಲೂ ಕಷ್ಟ ಸುಖವನ್ನಾಗಲಿ ನೋವು ನಲಿವನ್ನಾಗಲಿ ಸಮಾನವಾಗಿ ತಗೊಳ್ಬೇಕಂತೆ. ಆ ಸಮಾನವಾಗಿ ತಗೊಳ್ಳುವಾಗ ನಾವು ಯಾವಾಗಲೂ ನಗನಗ್ತಾ ಬಾಳ್ತಾ ಇರಬೇಕಂತೆ. ಈ ನಗನಗ್ತಾ ಬಾಳ್ತಾ ಇದ್ದರೆ ನಮ್ಮ ಆಯಸ್ಸು ವೃದ್ಧಿ ಆಗುತ್ತೆ ಅಂತಾರೆ ಹಿರಿಯರು ಮತ್ತು ವೈದ್ಯರು. ಈ ವಿಷಯವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸ್ನೇಹಿತರೆ, ಮೊನ್ನೆ ಅಷ್ಟೇ ನಾನು ಬೆಂಗಳೂರಿಗೆ ಹೋಗಿರುವಾಗ ಬೆಂಗಳೂರಿನ ಒಬ್ಬ ಹಾಸ್ಯ ಕಲಾವಿದರಂತ KN ಕೃಷ್ಣಮೂರ್ತಿರವರವ್ರನ್ನ ಭೇಟಿ ಮಾಡಿದೆ. ಅವರು ನೂರಾರು ಸಾವಿರಾರು ನಾಟಕಗಳಲ್ಲಿ ಅಭಿನಯವನ್ನು ಮಾಡಿದ್ದಾರೆ. ಬರೀ ಹಾಸ್ಯ ಪಾತ್ರವನ್ನು ಮಾಡ್ತಾ ಸಾಗ್ತಾ ಇದ್ದಾರೆ. ರಾಮಾಯಣದಲ್ಲಿ ರಾಮ, ಲಕ್ಷ್ಮಣ, ರಾವಣ ಈ ರೀತಿಯ ಒಂದು ಪಾತ್ರವನ್ನು ಬಿಟ್ಟು ಎಲ್ಲ ಪೋಷಕ ಪಾತ್ರದಲ್ಲೂ ಸಹ ಅಭಿನಯವನ್ನು ಮಾಡಿದ್ದಾರೆ. ಹಾಗೆಯೇ ನಾವು ಪೌರಾಣಿಕ ನಾಟಕದ ಕುರುಕ್ಷೇತ್ರ ಅಂತ ಹೇಳ್ತೀವಿ, ಆ ರೀತಿ ಮಹಾಭಾರತದ ಪಾತ್ರವನ್ನು ತಗೊಂಡ್ರೆ ಆ ಮಹಾಭಾರತದಲ್ಲಿ ದುರ್ಯೋಧನ ಇರ್ಬೋದು, ಕೃಷ್ಣ ಇರ್ಬೋದು, ಹಾಗೆಯೇ ಮಿಕ್ಕೆಲ್ಲ ದೊಡ್ಡ ಪಾತ್ರಗಳನ್ನು ಬಿಟ್ಟು ಎಲ್ಲ ಪೋಷಕ ಪಾತ್ರಗಳನ್ನು ಸಹ ಅಭಿನಯಿಸ್ತಾ ಮೈಗೂಡಿಸ್ಕೊಂಡಿದ್ದಾರೆ. ಅಂಥ ಒಬ್ಬ ಮಹಾನ್ ಕಲಾವಿದನನ್ನು ನಾನಿವತ್ತು ನಿಮಗೆ ಪರಿಚಯವನ್ನು ಮಾಡಿಸ್ತಾ ಇದ್ದೀನಿ. ಮಾತಿನಲ್ಲಿ ಪ್ರವೀಣ, ಮಾತಿನ ಮಲ್ಲ ಅಂಥೇಳಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ, ಎಲ್ಲಿಂದ ಹೊಗಳಿಸ್ಕೊಳ್ತಾ ಇದ್ದಾರೆ. ಈ ಮಾತಿನ ಮಲ್ಲ ಆಡ್ತಾ ಇರುವಂಥ ಮಾತು, ತಾನಾಗಿಯೇ ತನ್ನ ವಾಕ್ಚಾತುರ್ಯದಿಂದ ತನ್ನ ಪ್ರೇಕ್ಷಕರನ್ನು ತನ್ನತ್ತ ಸೆಳೆದಿರುವಂಥ ಕಲಾವಿದ. ಆ ಒಂದು ಕಲಾವಿದ ಏನು ಮಾತಾಡ್ತಾರೆ, ಯಾವ ರೀತಿ ಅಭಿನಯವನ್ನು ಮಾಡ್ತಾರೆ ಅನ್ನೋದನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಸಣ್ಣ ತುಣುಕಾಗಿ ಚಿತ್ರೀಕರಣವನ್ನು ಮಾಡಿದ್ದೇನೆ. ಈಗ ಬನ್ನಿ ನಾವು ಹೋಗೋಣ. ಬೆಂಗಳೂರಿನ ಒಬ್ಬ ಹಾಸ್ಯ ಕಲಾವಿದರಂತಹ KN ಕೃಷ್ಣಮೂರ್ತಿರವರು ಏನು ಅಭಿನಯವನ್ನು ಮಾಡ್ತಾ ಇದ್ದಾರೆ ಅದನ್ನು ನೋಡಬರೋದಕ್ಕೆ. ನಮಸ್ಕಾರ, ನನ್ನ ಹೆಸರು ಕೃಷ್ಣಮೂರ್ತಿರಾವ್ ಅಂತ. ಬೆಂಗಳೂರಿನ ನೆಲಮಂಗಲದಲ್ಲಿ ವಾಸ. ನಾನು ಪೌರಾಣಿಕ ನಾಟಕಗಳಲ್ಲಿ ಪಾತ್ರಗಳನ್ನು ಮಾಡಿಕೊಂಡು ಬರ್ತಾ ಇದ್ದೀನಿ. ಅದರಲ್ಲೂ ಹಾಸ್ಯವಾದ ಪಾತ್ರಗಳನ್ನು ಹೆಚ್ಚಾಗಿ ಮಾಡ್ತೀನಿ. ಯಾಕೆ ಅಂದರೆ ಜನರಿಗೆ ನಗಿಸುವಂತಹ ಭಾಗ್ಯ ನನ್ನದಾಗಿದೆ. ಆದ್ದರಿಂದ ಈ ದಿನ ನಿಮ್ಮ ಮುಂದೆ ಯಾವ ಒಂದು ಹಾಸ್ಯಾಸ್ಪದವಾದ ಕಾರ್ಯಕ್ರಮವನ್ನು ಕೊಡ್ತೀನಿ ಅಂತ ಹೇಳಿದರೆ, ಸಂಪೂರ್ಣ ರಾಮಾಯಣ ಎಂಬ ನಾಟಕದಲ್ಲಿ ಸೀತಾಮಾತೆಯವರು ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಗಳಾದನ್ನು ಕೊಟ್ಟು ಸಹಕರಿಸಬೇಕು ಅಂತ ಹೇಳಿದ್ದಾರೆ. ಆದ್ದರಿಂದ ನಾವು ಸೀತಾಂತಪುರಕ್ಕೆ ಬರುವ ಮುಂಚೆ ರಸ್ತೆ ಸನ್ನಿವೇಶದಲ್ಲಿ ಬಂದು ಜನರಿಗೆ ಮನರಂಜಿಸಿಬಿಟ್ಟು ಆನಂತರ ಸೀತಾಂತಪುರಕ್ಕೆ ಹೋಗ್ತೀವಿ. ವಿಶೇಷ ಏನು ಅಂತ ಹೇಳಿದರೆ, ಪ್ರಪಂಚದಲ್ಲಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತ ಹೇಳ್ತಾರೆ. ಅದರಲ್ಲೂ ವಿಶೇಷವಾಗಿ ಮಾತೆಯಂದರಿಗೆ ಬಹಳ ಮಹತ್ತರವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ದೇವರು. ಹೇಗೆ ಅಂದರೆ, ನಾವು ಜನ್ಮ ತಾಳಬೇಕಾದ್ರೆ ಆ ತಾಯಿಯ ಗರ್ಭದಲ್ಲಿ ಆ ತಾಯಿ ಯಾವ ರೀತಿ ನೋಡ್ಕೊಳ್ತಾಳೆ ಅಂತ ಹೇಳಿದರೆ, ಗರ್ಭವನ್ನೇ ಗುಡಿಯಾಗಿರಿಸಿಕೊಂಡು, ರಕ್ತದಲ್ಲಿ ಅಭಿಷೇಕ ಮಾಡಿ, ಕರುಳನ್ನೇ ಹಾರವಾಗಿರಿಸಿಕೊಂಡು, ಪ್ರೀತಿ ಮಮತೆ ವಾತ್ಸಲ್ಯ ಸಂತೋಷದಿಂದ ಸಾಕಿ ಸಲಹುತ್ತಾಳೆ. ಅಂತಹ ತಾಯಂದಿರಿಗೆ ನಮ್ರತೆ ನಮಸ್ಕಾರ. ಗುರುಗಳು ಹಾಗೂ ತಂದೆ ಇಬ್ಬರು ಒಂದೇ. ಯಾಕೆ ಅಂದರೆ, ಗುರುಗಳು ಶಿಷ್ಯಂದಿರಿಗೆ, ತಂದೆ ಮಕ್ಕಳಿಗೆ ತಾವು ಕಲಿತ ವಿದ್ಯೆಗಳೆಲ್ಲವನ್ನು ಧಾರೆ ಎರೀತಾರೆ. ಅಂತಹ ಗುರು ತಂದೆಯರಿಗೆ ನಮ್ರತೆ ನಮಸ್ಕಾರ. ಪ್ರೇಕ್ಷಕರೇ ಮೊದಲ ಕಲಾವಿದರು. ಯಾಕೆ ಅಂದರೆ, ಆ ಪ್ರೇಕ್ಷಕ ಕಲಾವಿದರಿದ್ದರೆ ಈ ಕಲಾವಿದರು. ಅದರಿಂದ ಅವರಿಗೆ ವಿಶೇಷವಾದ ನಮಸ್ಕಾರ. ಈ ದಿನ ಇನ್ನೂ ಹೆಚ್ಚಿನ ಒಂದು ವಿಚಾರವನ್ನು ಹೇಳಬೇಕು. ಹೇಗೆ ಅಂದರೆ, ಮನುಷ್ಯ ಹುಟ್ಟಬೇಕಾದ್ರೆ ಅಳುತ್ತಾ ಹುಟ್ಟುತ್ತಾನೆ, ಸಾಯಬೇಕಾದ್ರೆ ಅಳಿಸ್ತಾ ಸಾಯ್ತಾನೆ. ಎರಡರ ನಡುವೆ ಜೀವನದಲ್ಲಿ ನಗಿಸ್ತಾ ಬಾಳಬೇಕು ನೋಡಿ. ಹೇಗೆ ಅಂದರೆ, ನಗುವಿನಲ್ಲಿ ಹಲವಾರು ಬಗೆಯ ನಗುವಿದೆ. ಕಾರಣಗಳನ್ನು ಅರ್ಥ ಮಾಡಿಕೊಂಡು ನಗುವವನಿಗೆ ಪಂಡಿತ ಅಂತ ಹೇಳ್ತಾರೆ. ಕಾರಣವಿಲ್ಲದೆ ನಗುವವನಿಗೆ ಹುಚ್ಚ ಅಂತ ಹೇಳ್ತಾರೆ. ಇನ್ನೊಬ್ಬರಿಗೆ ನೋವಾಗುವಂತೆ ನಗುವವನಿಗೆ ಮೂರ್ಖ ಅಂತ ಹೇಳ್ತಾರೆ. ತಾನು ನಕ್ಕು ಇನ್ನೊಬ್ಬರಿಗೆ ನಗಿಸುವವನಿಗೆ ಕಲಾವಿದ ಅಂತ ಹೇಳ್ತಾರೆ. ಇನ್ನೊಬ್ಬರಿಗೆ ನೋವಾಗುವಂತೆ ನಗಿಸುವವನಿಗೆ ಖಳನಾಯಕ ಅಂತ ಹೇಳ್ತಾರೆ. ಮೈಮರೆತು ನಗುವವನಿಗೆ ರಸಿಕ ಅಂತ ಹೇಳ್ತಾರೆ. ನಗುವಿನಿಂದಲೇ ಜಯವನ್ನು ಸಾಧಿಸುವವನಿಗೆ ಕರ್ಮಯೋಗಿ ಅಂತ ಹೇಳ್ತಾರೆ. ಹೀಗೆ ಹಲವಾರು ಬಗೆಯ ನಗುವಿದೆ. ಅದರಲ್ಲೂ ವಿಶೇಷವಾಗಿ ಈಗಿನ ಕಾಲದಲ್ಲಿ ಮನೆಯಲ್ಲಿ ಹೆಣ್ಣು ಮಕ್ಕಳು ಆಭರಣಗಳನ್ನು ಧರಿಸಬೇಕು ಅಂತ ಇಷ್ಟಪಡ್ತಾರೆ. ಅದರಲ್ಲಿ ನಗು ಬರೋದಿಲ್ಲ. ನಗುವೆಂಬ ಆಭರಣಗಳು ಧರಿಸ್ಬಿಟ್ರೆ ನೋಡಿ, ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಇವೆಲ್ಲವನ್ನೂ ಕಾಣ್ಬೋದು. ಆದ್ದರಿಂದ ಪ್ರತಿಯೊಬ್ಬರು ಮನೆಯಲ್ಲಿ ನಗುವೆಂಬ ಆಭರಣಗಳನ್ನು ಧರಿಸಿ ಒಬ್ಬರಿಗೊಬ್ಬರು ಸೇರಿ ನಗುತ್ತಾ ಬಾಳಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮಾನವ ಜನ್ಮ ಬಹಳ ದೊಡ್ಡದು, ಅದನ್ನು ಹಾನಿ ಮಾಡಿಕೊಳ್ಳಬಾರದು ಅಂತ ಹಿರಿಯವರು ಹೇಳಿದ್ದಾರೆ. ಹೇಗೆ ಅಂದರೆ, ಎಂಥ ಮಾನವ ಜನ್ಮ
ಎಂಥ ಮಾನವ ಜನ್ಮ ಏನು ಮಾಡಿಬಿಟ್ಟಿದ್ದೀರಪ್ಪ, ಇಂಥ ಜನ್ಮ ನಿಮಗೆ ಸಿಕ್ಬಿತ್ತೇನ್ರಪ್ಪ. ಇರುವ 84 ಲಕ್ಷ ಜೀವರಾಶಿ ಒಳಗೆ ನಿಮಗೆ ಚೈತನ್ಯ ಜನ್ಮ ನಿಮಗೆ ಸಿಕ್ಬಿತ್ತೇನ್ರಪ್ಪ. ಎಂಥ ಮಾನವ ಜನ್ಮ ಏನು ಮಾಡಿಬಿಟ್ಟಿದ್ದೀರಪ್ಪ, ಇಂಥ ಜನ್ಮ ನಿಮಗೆ ಸಿಕ್ಬಿತ್ತೇನ್ರಪ್ಪ. ಕಣ್ಣು ಹರಿಯ ಧ್ಯಾನವಿಲ್ಲ, ಚಿಂತೆಯನ್ನು ಬೀಳೋದಿಲ್ಲ ಅಲ್ವೇ. ಕಣ್ಣು ಹರಿಯ ಧ್ಯಾನವಿಲ್ಲ, ಚಿಂತೆಯನ್ನು ಬೀಳೋದಿಲ್ಲ, ಸಂಸಾರದೆಂಬ ಸಾಗರದಲ್ಲಿ ಸಿಕ್ಕಿ ಬಿದ್ದೀರೇನ್ರಪ್ಪ. ಎಂಥ ಮಾನವ ಜನ್ಮ ಏನು ಮಾಡಿಬಿಟ್ಟಿದ್ದೀರಪ್ಪ, ಇಂಥ ಜನ್ಮ ನಿಮಗೆ ಸಿಕ್ಬಿತ್ತೇನ್ರಪ್ಪ. ಹಾಗೆ ಮಾನವ ಜನ್ಮ ಬಹಳ ದೊಡ್ಡದು, ಅದನ್ನು ಹಾನಿ ಮಾಡಿಕೊಳ್ಳಬಾರ್ದು ಅಂತ ಹೇಳಿದ್ದಾರೆ. ಈ 84 ಲಕ್ಷ ಜೀವರಾಶಿ ಅಂತ ಹೇಳ್ತಾರಲ್ಲ, ಅದು ಮಾನವ ಜನ್ಮ ಕೊನೆಯ ಜನ್ಮ. ಎಲ್ಲ ಥರ ಜೀವರಾಶಿಯನ್ನು ಅನುಭವಿಸ್ಬಿಟ್ಟು ಕೊನೆಯದಾಗಿ ಮಾನವ ಜನ್ಮ ಸಿಗೋದು. ಅದರಲ್ಲೂ ವಿಶೇಷವಾಗಿ ಸೊಳ್ಳೆ ಮತ್ತು ನೊಣ ಇದೆಯಲ್ಲ, ಅದು ಕೂಡ ಒಂದು ಜನ್ಮ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ಆ ಸೊಳ್ಳೆ ಮತ್ತು ನೊಣ ಇರೋದು ನಮ್ಮಂಥ ಮನುಷ್ಯರಿಗೋಸ್ಕರ. ಯಾಕೆ ಗೊತ್ತಾಗ್ಲಿಲ್ವೇ? ಹೇಳ್ತೀನಿ ಕೇಳಿ. ಹಗಲೊತ್ತಿನಲ್ಲಿ ನೊಣ ಹೊಡಿತೀವಿ, ರಾತ್ರಿ ಹೊತ್ತು ಸೊಳ್ಳೆ ಹೊಡಿತೀವಿ. ಈ ನೊಣ ಸೊಳ್ಳೆ ಹೊಡಿತಾ ಏನಾಗುತ್ತೆ, ಚಪ್ಪಾಳೆ ಹೊಡೆದಂಗೆ ಆಗುತ್ತೆ ಅಲ್ವೇ. ಆದ್ದರಿಂದ ಆ ಚಪ್ಪಾಳೆಗೆ ಮಹತ್ವ ಜಾಸ್ತಿ ಇದೆ. ಮನುಷ್ಯನಲ್ಲಿ 74 ಲಕ್ಷ ಜೀವರಾಶಿಗಳು ನರನಾಡಿಗಳು ಓಡಾಡ್ತಾ ಇರುತ್ತೆ. ಆ ನರನಾಡಿಗಳು ಎಚ್ಚೆತ್ತುಕೊಳ್ಬೇಕಂದ್ರೆ ಚಪ್ಪಾಳೆ ಹೊಡಿತಾ ಇರಬೇಕು. ಉದಾಹರಣೆಗೆ, ಈ ವೈದ್ಯಕೀಯದಲ್ಲಿ ತಪಾಸಣೆ ಮಾಡೋಕ್ಕೆ ಹೋದಾಗ ಚುಚ್ಚುಮದ್ದನ್ನು ಕೊಡಬೇಕಾಗುತ್ತೆ. ಅವಾಗ ನರ ಸಿಗಲ್ಲ. ಅವಾಗ ವೈದ್ಯರು ಏನು ಮಾಡ್ತಾರೆ, ಹೊಡಿತಾರೆ. ಹೊಡೆದ್ಬಿಟ್ಟು ನರ ಮೇಲೆದ್ಬಿಟ್ಟು ಅಲ್ಲಿ ಚುಚ್ಚುಮದ್ದು ಕೊಡ್ತಾರಲ್ವೇ. ಹಾಗೆ ನಾವು ಆವಾಗ ಚಪ್ಪಾಳೆ ಹೊಡಿತಾ ಇದ್ರೆ ನರನಾಡಿಗಳು ಎಚ್ಚೆತ್ಕೊಂಡ್ಬಿಟ್ಟು ದೇಹದ ಇದೆಲ್ಲ ಬಹಳ ಎಚ್ಚರಿಕೆಯಿಂದ ಇರೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಆದ್ದರಿಂದ ಅವಾಗ ಚಪ್ಪಾಳೆ ಹೊಡೆದು ಕಲಾವಿದರಿಗೆ ಪ್ರೋತ್ಸಾಹ, ನಿಮಗೆ ಪುನರುತ್ಸಾಹ, ಚಪ್ಪಾಳೆ ಶಬ್ದ ಬರ್ತಾ ಇರಲಿ ಆವಾಗವಾಗ. ಇನ್ನು ವಿಚಾರಗಳು ಹೇಳಬೇಕಂದ್ರೆ, ಹಾಸ್ಯಾಸ್ಪದವಾದ ನಾವು ವಿಚಾರಗಳು ಹೇಳಬೇಕು ಅಂದರೆ ದ್ವಂದ್ವಾರ್ಥದಲ್ಲಿ ಹೇಳಬೇಕು ಅಂತ ಏನಿಲ್ಲ. ಒಳ್ಳೊಳ್ಳೆ ವಿಚಾರಗಳನ್ನು ಹೇಳಿ ನಾವು ಜನರಿಗೆ ನಗಿಸೋಕ್ಕೆ ಪ್ರಯತ್ನ ಪಡ್ಬೋದು. ಇನ್ನೂ ಬಹಳಷ್ಟು ವಿಚಾರ ಇದೆ. ಮುಂದಿನ ಒಂದು ದೃಶ್ಯದಲ್ಲಿ ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇಷ್ಟೊತ್ತು ನನ್ನ ಈ ಏನು ವಾಕ್ಚಾತುರ್ಯವನ್ನು ಕೇಳಿದ್ದಕ್ಕೆ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.